ಹಲೋ ಎವ್ರಿವನ್. ಎಣ್ಣೆಯಲ್ಲಿ ವಿವಿಧವಾದಂತಹ ಕೊಬ್ಬಿನಂಶ ಇರುತ್ತೆ. ಆ್ಯಂಡ್ ಪ್ರತಿ ಎಣ್ಣೆಲೂ 100% ಆದಷ್ಟು ಕೊಬ್ಬಿನಂಶ ಇದ್ದೇ ಇರುತ್ತೆ. ಆದರೆ ನಮಗೆ ಯಾವ ಎಣ್ಣೆ ತಗೊಳ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಮಸ್ಟರ್ಡ್ ಆಯಿಲ್ ಅಂತ ಹೇಳ್ತೀವಿ, ಅಂದರೆ ಸಾಸಿವೆ ಎಣ್ಣೆ. ಇದರಲ್ಲಿ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ, ಹಾಗೆಯೇ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಇರುತ್ತೆ. ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂದರೆ omega-6 ಫ್ಯಾಟಿ ಆ್ಯಸಿಡ್ಸ್ ಆ್ಯಂಡ್ omega-3 ಫ್ಯಾಟಿ ಆ್ಯಸಿಡ್ಸ್. ಆ್ಯಂಡ್ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ ಅಂದರೆ ಓಲಿಕ್ ಆ್ಯಸಿಡ್ ಅನ್ನೋ ಕಂಟೆಂಟ್ ಇರುತ್ತೆ. ಸೊ ಈ ಎಲ್ಲ ಕಂಟೆಂಟ್ಗಳು ನಮ್ಮ ಬಾಡಿಲಿ ಇನ್ಫ್ಲಮೇಷನ್ಸ್ನ ರಿಡ್ಯೂಸ್ ಮಾಡುತ್ತೆ, ಹಾಗೆಯೇ ನಮ್ಮ ಹಾರ್ಟ್ನ ಚೆನ್ನಾಗಿ ಇಟ್ಕೊಳ್ಳುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕೊಕೊನಟ್ ಆಯಿಲ್. ಸೊ ಕೊಕೊನಟ್ ಆಯಿಲಲ್ಲಿ ಏನಿರುತ್ತೆ ಅಂತ ಹೇಳಿದರೆ, ಒಂದು ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ, ಬಟ್ ಅದರಲ್ಲಿ MCTs ಅಂತ ಹೇಳ್ತೀವಿ, ಅಂದರೆ ಮಲ್ಟಿ ಚೈನ್ ಟ್ರೈಗ್ಲಿಸರೈಡ್ಸ್ ಅಂತ ಹೇಳ್ತೀವಿ. ಸೊ ಆದ್ದರಿಂದ ತುಂಬ ಎನರ್ಜಿ ಉತ್ಪನ್ನ ಆಗುತ್ತೆ ಬಾಡಿಲಿ. ಸೊ ಇದಕ್ಕೆ ನಾವು ಯಾರಾದರೂ ವೆಯ್ಟ್ ಲಾಸ್ ಮಾಡ್ತಾ ಇರೋರು ಅಥವಾ ಡಯಾಬಿಟಿಕ್ ಇರೋರು ಈ ಎಣ್ಣೆನ ಸ್ವಲ್ಪ ರಿಡ್ಯೂಸ್ ಮಾಡಿದರೆ ಉತ್ತಮ. ಬಟ್ ಮಕ್ಕಳಿಗೆಲ್ಲ ದಿನದಲ್ಲಿ 1 ಸ್ಪೂನ್ ಕೊಟ್ಟರೆ ತುಂಬ ಒಳ್ಳೆಯದು. ಹಾಗೆಯೇ ಗ್ರೌಂಡ್ನಟ್ ಆಯಿಲ್ ಅಂತ ಹೇಳ್ತೀವಿ, ಅಂದರೆ ಕಡಲೆ ಎಣ್ಣೆ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ, ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಸೊ ಅದ್ರ ಜೊತೆ ಪ್ಲಸ್ ವೈಟಮಿನ್ ಇ ಇರೋ ಕಾರಣ ನಾವು ಈ ಎಣ್ಣೆನ ತಗೊಳ್ಳೋದು ಉತ್ತಮ. ಅಂದರೆ ನಮ್ಮ ಬಾಡಿ ಕೊಲೆಸ್ಟ್ರಾಲ್ನ ಇದು ಚೆನ್ನಾಗಿ ಇಟ್ಕೊಳ್ಳುತ್ತೆ. ಹಾಗೆ ಒಲಿವ್ ಆಯಿಲ್ ಅಂತ ಹೇಳ್ತೀವಿ. ಸೊ ಒಲಿವ್ ಆಯಿಲಲ್ಲಿ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ, ಅಂದರೆ ಓಲಿಕ್ ಆ್ಯಸಿಡ್ ಇರೋ ಕಾರಣ ಸೊ ನಮ್ಮ ಬಾಡಿಲಿ ಕೊಲೆಸ್ಟ್ರಾಲ್ ಲೆವೆಲ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸನ್ಫ್ಲವರ್ ಆಯಿಲ್ ಅಂತ ಹೇಳ್ತೀವಿ. ಸನ್ಫ್ಲವರ್ ಆಯಿಲಲ್ಲಿ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಸೊ ಹಾಗೆಯೇ ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ, ಅಂದರೆ omega-6 ಫ್ಯಾಟಿ ಆ್ಯಸಿಡ್ಸ್, omega-3 ಫ್ಯಾಟಿ ಆ್ಯಸಿಡ್ಸ್. ಅದ್ರ ಜೊತೆಗೆ ವೈಟಮಿನ್ ಇ ಕಂಟೆಂಟ್ ಕೂಡ ಇರುತ್ತೆ. ಸೊ ನಾವು ಈ ಆಯಿಲ್ನ ತಗೊಳ್ಳೋದು ಉತ್ತಮ. ಬಟ್ ಏನು ಅಂತ ಹೇಳಿದರೆ, ನಮ್ಮ ಡಯಟ್ ಬ್ಯಾಲೆನ್ಸ್ ಆಗಿದ್ರೆ ಮಾತ್ರ. ಸೊ ನಮ್ಮ ಡಯಟ್ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಸೊ ಅವರ್ health will go variation since it has contains more number of omega-6 fatty acids. ಇನ್ನೊಂದು ನಾವು ರೈಸ್ ಬ್ರಾನ್ ಆಯಿಲ್ ಅಂತ ಹೇಳ್ತೀವಿ. ಸೊ ರೈಸ್ ಬ್ರಾನ್ ಆಯಿಲಲ್ಲಿ ಆರಿಜಿನಲ್ ಅನ್ನೋ ಒಂದು ಕಾಂಪೌಂಡ್ ಇರುತ್ತೆ. ಸೊ ದೀಸ್ ಆರಿಜಿನಲ್ ಕಾಂಪೌಂಡ್ ಈಸ್ ಅ ಕೊಲೆಸ್ಟ್ರಾಲ್ ಲೋವರಿಂಗ್ ಕಾಂಪೌಂಡ್. ಸೊ ಈ ಆಯಿಲ್ ತಗೊಳ್ಳೋದು ತುಂಬ ಉತ್ತಮ, ಯಾಕಂದರೆ ನಮ್ಮ ಹಾರ್ಟನ್ನು ಅದು ಚೆನ್ನಾಗಿ ಇಟ್ಕೊಳ್ಳುತ್ತೆ. ನಮ್ಮ ಲೋ ಡೆನ್ಸಿಟಿ ಲೆವೆಲ್, ನಮ್ಮ ಬ್ಲಡ್, ಕೆಟ್ಟ ಬ್ಲಡ್ ಅಂತ ಏನು ಹೇಳ್ತೀವಿ, ಅದನ್ನು ಕಮ್ಮಿ ಮಾಡುತ್ತೆ. ಸೊ ಹೀಗೆ ನಾವು ಆಯಿಲನ್ನು ಗೊತ್ತಿದ್ದು ನಾವು ತಗೊಂಡ್ರೆ ನಮ್ಮ ಹೆಲ್ತನ್ನು ಚೆನ್ನಾಗಿ ಇಟ್ಕೊಳ್ಬೋದು. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.